ಎಪಿಎಂಸಿ ರ್ಯಾಡ್ನಲ್ಲಿರೋ ಪಾರ್ಕಿಂಗ್ ಅವ್ಯವಸ್ಥೆಗೆ ಈಗ ಮುಕ್ತಿ ಸಿಕ್ಕಿದೆ. ಗಲೀಜಿನಿಂದ ಕೂಡಿದ್ದ ಕಾರ್ ಪಾರ್ಕಿಂಗ್ ಏರಿಯಾ ಕ್ಲೀನ್ ಆಗಿದೆ. ಎಪಿಎಂಸಿ ಯಾರ್ಡ್ನಲ್ಲಿರೋ ಪಾರ್ಕಿಂಗ್ ಅವ್ಯವಸ್ಥೆಗೆ ಮುಕ್ತಿ ಸಿಕ್ಕಿದೆ. ಗಲೀಜಿನಿಂದ ಕೂಡಿದ್ದ ಕಾರ್ ಪಾರ್ಕಿಂಗ್ ಏರಿಯಾ ಈಗ ಕ್ಲೀನ್ ಆಗಿದೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್. ಬಿಗ್ ಇಂಪ್ಯಾಕ್ಟ್. ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದ ಎಪಿಎಂಸಿ ಯಾರ್ಡ್ ಎಲೆ, ಬಳ್ಳಿ, ಬಾಟಲ್, ಕಸದ ರಾಶಿಯಾಗಿದ್ದ ಪಾರ್ಕಿಂಗ್ ಲಾಟ್, ಪಾರ್ಕಿಂಗ್ ಅಸ್ವಚ್ಛತೆ ಬಗ್ಗೆ ಅಶ್ವವೇಗ ನ್ಯೂಸ್ನಲ್ಲಿ ವರದಿಯನ್ನ ಮಾಡಲಾಗಿತ್ತು. ವರದಿ ಪ್ರಸಾರವಾಗ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸದ್ಯ ಪಾರ್ಕಿಂಗ್ ಏರಿಯಾವನ್ನ ಅಧಿಕಾರಿಗಳು ಸ್ವಚ್ಛಗೊಳಿಸಿದ್ದಾರೆ, ಕ್ಲೀನ್ ಮಾಡಿದ್ದಾರೆ. ಎಪಿಎಂಸಿ ಯಾರ್ಡ್ನಲ್ಲಿರೋ ಪಾರ್ಕಿಂಗ್ ಅವ್ಯವಸ್ಥೆಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಗಲೀಜಿನಿಂದ ಕೂಡಿದ್ದ ಕಾರ್ ಪಾರ್ಕಿಂಗ್ ಏರಿಯಾ ಕ್ಲೀನ್ ಆಗಿದೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್. ಬಿಗ್ ಇಂಪ್ಯಾಕ್ಟ್. ಇದು ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದ ಎಪಿಎಂಸಿ ಯಾರ್ಡ್ ಎಲೆ, ಬಳ್ಳಿ, ಬಾಟಲ್, ಕಸದ ರಾಶಿಯಿಂದ ತುಂಬಿ ತುಳುಕ್ತಾ ಇತ್ತು. ಸದ್ಯಕ್ಕೆ ಅದೆಲ್ಲವನ್ನು ಕೂಡ ಕ್ಲೀನ್ ಮಾಡಲಾಗಿದೆ. ಅಶ್ವವೇಗ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಆ ಒಂದು ಜಾಗವನ್ನ ಕ್ಲೀನ್ ಮಾಡಿಸುವ ಕೆಲಸ ಕೂಡ ಮಾಡಿದ್ದಾರೆ. ನಾವು ಸುದ್ದಿ ಬಿತ್ತರಿಸುವವರೆಗೂ ಕೂಡ ಅಧಿಕಾರಿಗಳು ಯಾಕೆ ಕಾಯ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಕೆಲಸ ಅವ್ರು ಮಾಡಿದ್ರೆ ಎಲ್ಲವೂ ಕೂಡ ಸರಿ ಇರುತ್ತೆ. ಅದನ್ನು ಕ್ಲೀನ್ ಮಾಡಿಸ್ಬೇಕು ಅನ್ನೋ ಒಂದು ಸೆನ್ಸ್ ಕೂಡ ನಮ್ಮ ಅಧಿಕಾರಿಗಳಿಗೆ ಇಲ್ದಂಗೆ ಆಯ್ತಲ್ಲ, ಅದೇ ಒಂದು ದೊಡ್ಡ ವಿಪರ್ಯಾಸ. ಸದ್ಯಕ್ಕೆ ಆ ಒಂದು ಪಾರ್ಕಿಂಗ್ ಸ್ಥಳ ಏನಿದೆ, ಕಾರ್ ಪಾರ್ಕಿಂಗ್ ಲಾಟ್, ಅದನ್ನು ಕ್ಲೀನ್ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಾ ಯಾವ ರೀತಿ ಕ್ಲೀನ್ ಮಾಡಿದ್ದಾರೆ ಅಂತ. ಅಲ್ಲಿ ಈ ಮೊದಲು ಆ ಒಂದು ದೃಶ್ಯಗಳನ್ನ ನೋಡಬೇಕಿತ್ತು, ಎಷ್ಟರ ಮಟ್ಟಿಗೆ ಗಲೀಜಾಗಿತ್ತು ಆ ಒಂದು ಜಾಗ ಅಂತ. ಅಲ್ಲಿ ಹೋಗಲಿಕ್ಕೆ ನಮಗೆ ಭಯ ಆಗ್ತಿತ್ತು, ಅಷ್ಟು ಗಲೀಜಾಗಿತ್ತು ಆ ಒಂದು ಜಾಗ. ಸದ್ಯಕ್ಕೆ ಆ ಒಂದು ಜಾಗವನ್ನು ಅಧಿಕಾರಿಗಳು ಕ್ಲೀನ್ ಮಾಡಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಸದ್ಯಕ್ಕೆ ಆ ಒಂದು ಜಾಗ ಎಷ್ಟರ ಮಟ್ಟಿಗೆ ಗಲೀಜಾಗಿತ್ತು, ನಾವು ಸುದ್ದಿಯನ್ನ ಬಿತ್ತರಿಸಿದ ನಂತರ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಒಂದು ಸ್ಥಳವನ್ನ ಕ್ಲೀನ್ ಮಾಡಿಸಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರೇಶ್? ಏನು ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಏನು ಪ್ರತಿ ದಿನವೂ ಕೂಡ ಎಲ್ಲಿ ಅಂದ್ರೆ ವೀಳ್ಯದೆಲೆ ಟೆಂಡರ್ ನಡೆಯುತ್ತದೆ. ಆ ವೀಳ್ಯದೆಲೆ ಟೆಂಡರ್ ನಡೆಸುವವರು ಅಂದ್ರೆ ಎಲೆ ವ್ಯಾಪಾರಸ್ಥರು ಬೇಕಾಬಿಟ್ಟಿ ತಮ್ಮ ಕೆಲಸ ಆದ ನಂತರ ಅಲ್ಲಿ ಕಸ ಕಡ್ಡಿಗಳನ್ನ, ಎಲೆ ಬಳ್ಳಿಗಳಾಗಿರುವುದು, ಇತರೆ ಕಸಗಳನ್ನಾಗಿರುವುದು ಎಲ್ಲಂದರಲ್ಲಿ ಏನು ಎಸೆದು ಹೋಗ್ತಿದ್ರು. ಅದು ಮುಖ್ಯವಾಗಿ ವಾಹನ ನಿಲ್ಲುವಂತ ಒಂದು ಪಾರ್ಕಿಂಗ್ ಸ್ಥಳವಾಗಿರುವಂತ ಅಲ್ಲಿಯೇ ಕೂಡ ಎಸೆದು ಹೋಗ್ತಾ ಇದ್ರು. ಇದರ ಬಗ್ಗೆ ಹಿರಿಯ ಅಧಿಕಾರಿಗಳು ಕೂಡ ಸಾಕಷ್ಟು ಹೇಳಿದ್ರು ಕೂಡ ಅವರು ತಲೆ ಕೆಡ್ಸ್ಕೊಂಡ್ರಲ್ಲ, ತಮಗೆ ಬೇಕಾದ ರೀತಿಯಲ್ಲಿ ವರ್ತನೆ ಮಾಡ್ತಿದ್ರು. ನಂತರ ಈ ಬಗ್ಗೆ ಅಶ್ವವೇಗ ನ್ಯೂಸ್ ನಲ್ಲಿ ಈ ರೀತಿ ಅಂದ್ರೆ ಅಲ್ಲಿ ಪ್ರತಿ ದಿನವೂ ಕೂಡ ಗಲೀಜಿನಿಂದ ತುಂಬಿಕೊಡುತ್ತದೆ, ಹಾಗಾಗಿ ಅಲ್ಲಿ ವಾಹನ ನಿಲ್ಲಿಸೋದಕ್ಕೂ ಕೂಡ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಜೊತೆಗೆ ಅಧಿಕಾರಿಗಳ ಗಮನಕ್ಕೂ ಕೂಡ ತರಲಾಗಿತ್ತು. ಆ ನಂತರ ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ಈ ಹಿಂದೆ ಅವರು ಬೇಕಾಬಿಟ್ಟಿಯಾಗಿ ಕಾಟಾಚಾರಕ್ಕೆ ಅವರಿಗೆ ಹೇಳ್ತಿದ್ರೆ ಪುನಃ ಈ ಒಂದು ಸಮಯ ಅಶ್ವವೇಗ ಸುದ್ದಿವಾಹಿನಿಯಲ್ಲಿ ಏನ್ ನ್ಯೂಸ್ ಪ್ರಸಾರವಾಗುತ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅವ್ರಿಗೆ ಖಡಕ್ ಆಗಿ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಮೇಲೆ ಏನಾದರೂ ನೀವು ಇಲ್ಲಿ ಕಸ ಕಡ್ಡಿಗಳನ್ನು ನೀವು ಎಸೆಯೋದಾದ್ರೆ ನಾವು ನಿಮ್ಮ ಮೇಲೆ ಕಠಿಣ ಕ್ರಮವನ್ನು ಜರುಗಿಸ್ತೇವೆ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ವಾರ್ನಿಂಗ್ ಮಾಡಿದ್ರೆ ಅವಾಗಿನಿಂದ ಇವರು ಇಲ್ಲಿವರೆಗೂ ಯಾವುದೇ ರೀತಿಯಾದ ಕಸವನ್ನ ಚೆಲ್ತಾ ಇಲ್ಲ. ಜೊತೆಗೆ ಅಲ್ಲಿ ಕೂಡ ಬರ್ತಾ ಇಲ್ಲ. ತಮ್ಮ ಸ್ಥಳದಲ್ಲಿ ಅವರು ವ್ಯಾಪಾರ ವಹಿವಾಟನ್ನ ಟೆಂಡರ್ನ ನಡೆಸಿಕೊಂಡು ತಮ್ಮ ಪಾಡಿಗೆ ಹೋಗ್ತಾರೆ. ಆದ್ರೆ ಈಗ ಅದು ಒಳ್ಳೆ ರೀತಿಯಲ್ಲಿ ಸುಸಜ್ಜಿತವಾಗಿ ಕಾರು ನಿಲ್ಲೋದಕ್ಕೆ ಕ್ಲೀನ್ ಆಗಿ ಕಾಣ್ತಾ ಇದೆ. ವಾಹನಗಳು ಕೂಡ ಅಲ್ಲಿ ಬಂದು ನಿಲ್ತಾ ಇದೆ ಅನ್ನೋ ರೀತಿಯಲ್ಲಿ ಈಗ ಅದು ಬದಲಾಗಿದೆ. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲಿ ಮಾರ್ಕೆಟ್ ನಲ್ಲಿ ಮೊದಲು ಬಹಳ ಗಲೀಜಾಗ್ತಿತ್ತು. ನಮ್ಮ ಅಶ್ವವೇಗ ಚಾನೆಲ್ನವರು ಬಂದು ನ್ಯೂಸ್ ಮಾಡಿದ್ದಕ್ಕೆ ಈಗ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸಿ ಕ್ಲೀನ್ ಆಗಿ ಮಾಡ್ತಾ ಇದ್ದಾರೆ. ಇದೇ ತರಾನೇ ಮುಂದೆ ಮತ್ತು ಯಾವುದೇ ತರ ನ್ಯೂಸ್ ಅಲ್ಲಿ ನೋಡ್ಕೊಂಡು ಅಧಿಕಾರಿಗಳು ಸ್ಪಂದನೆ ಮಾಡ್ಕೊಂಡು ಸರಿಯಾಗಿ ಕ್ಲೀನ್ ಆಗಿ ಇಟ್ಕೊಂಡು ಈಗ ಬಹಳ ಕ್ಲೀನ್ ಆಗಿ ಕಾಣ್ತಾ ಇದೆ ಆವರಣ. ಎಪಿಎಂಸಿ ಬಹಳ ಇದೆ. ಇದೇ ತರಾನ ಕ್ಲೀನ್ ಇಟ್ಕೊಂಡು ಹೋದ್ರೆ ಬಹಳ ಚೆನ್ನಾಗಿ. ಮುಂದೆ ಯಾವ ರೀತಿ ಇರ್ತಿತ್ತು, ಹಿಂದೆ ಯಾವ ರೀತಿ ಇರ್ತಿತ್ತು? ಬಹಳ ಗಲೀಜ್ ಇರ್ತಿತ್ತು. ಬಹಳ ಇಲ್ಲಿ ಮಾರ್ಕೆಟ್ ಟೆಂಡರ್ ಆದ ಬಳಕೆ ಅದಕ್ಕೇನು ಕ್ಲೀನ್ ಮಾಡ್ತಿದ್ದಿಲ್ಲ, ಏನಿಲ್ಲ. ಈಗೆಲ್ಲ ಆಮೇಲೆ ಮೊನ್ನೆ ನ್ಯೂಸ್ನವರು ಸುದ್ದಿ ಮಾಡಿದ್ದಕ್ಕಾಗಿ ಬಹಳ ಚೆನ್ನಾಗಿ ಕ್ಲೀನ್ ಆಗಿ ಮಾಡಿದ್ದಾರೆ. ಅಧಿಕಾರಿಗಳು ಬಹಳ ಇದು ಮಾಡಿದ್ದಾರೆ. ಆ ಅಧಿಕಾರಿಗಳಿಗೆ ಆಮೇಲೆ ನಮ್ಮ ನ್ಯೂಸ್ ಚಾನೆಲ್ ಮುಖ್ಯ ಮೊದಲವಾಗಿ ಅವರಿಗೆ ಧನ್ಯವಾದಗಳನ್ನು